ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಒಂದ್ ವೇಳೆ ನೀವು ಇನ್ನ GDS ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ GDS ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ನೀವು ಇನ್ನ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ನ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋನ ನೋಡಬಹುದು. ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಒಂದು ಡಿವಿಷನ್ಗೆ ಆಗಬೇಕು, ಕಟ್ ಆಫ್ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಒಂದ್ಸತಿ ಹೋಗ್ಬಿಟ್ಟು ಆ ಒಂದು ವಿಡಿಯೋನ ನೋಡಬಹುದು ನೀವು. ಓಕೆನಾ? ಡಿವಿಷನ್ ವೈಸ್ ಮತ್ತೆ ಒಂದ್ ವೇಳೆ ನಿಮ್ಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂದ್ರೆ ಮತ್ತೆ ಐ ಕಾರ್ಡ್ ನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋನು ಕೂಡ ನೀವು ನೋಡಬಹುದು. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ GDS ಅಪ್ಲಿಕೇಶನ್ ಕರೆಕ್ಟ್ ಆಗಿ ಅವರು ವರ್ಕ್ ಆಗ್ತಿಲ್ಲ, ನಾವು ಏನನ್ನ ಫೋಟೋ ಅಪ್ಲೋಡ್ ಮಾಡ್ಬೇಕಾದ್ರೆ ಬ್ಯಾಕ್ ಬಂದ್ಬಿಡ್ತಿದೆ, ಎರರ್ ತೋರಿಸಿದೆ, ಮತ್ತೆ ಮೊದಲಿಂದ ಫಿಲ್ ಮಾಡ್ಬೇಕಾಗತ್ತೆ ನಾವು. ಮತ್ತೆ ಅದಾದ್ಮೇಲೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕಾದ್ರೆ ಎರರ್ ಬರ್ತಿದೆ ಬ್ರೋ, ಮತ್ತೆ ಪೇಮೆಂಟ್ ಮಾಡ್ಬೇಕಾದ್ರೆ ಎರರ್ ಬರ್ತಿದೆ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಇವಾಗ ನೈಟ್ ತನಕನೂ ಕೂಡ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ಮೊದಲನೇದಾಗಿ ಕಾರಣಕ್ಕಿಂತ ಸೊಲ್ಯೂಷನ್ ಮುಖ್ಯ ಅಲ್ವಾ? ಸೊ ಸೊಲ್ಯೂಷನ್ ಅಂದ್ರೆ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ 10 ಗಂಟೆ ಆದ್ಮೇಲೆ, ನೈಟ್ 10 ಗಂಟೆ ಆದ್ಮೇಲೆ 4 ಗಂಟೆ ಅಥವಾ 5 ಗಂಟೆ ಒಳಗಡೆ, ಬೆಳಗಿನ ಜಾವ 4 ಗಂಟೆ ಅಥವಾ 5 ಗಂಟೆ ಒಳಗಡೆ ನೀವು ಮಾಡಿದೀರಾ ಅಂದ್ರೆ ಸರ್ವರ್ ಫ್ರೀ ಇರುತ್ತೆ, ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ನೀವೆಲ್ಲಾನು ಕೂಡ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳ್ತೀನಿ ನೋಡಿ. ಸೊ ಮೊದಲನೇದಾಗಿ ಲಾಸ್ಟ್ ಇಯರ್ ಎಲ್ಲಾನು ಕೂಡ, ಕಳೆದ ಇಷ್ಟು ವರ್ಷನೂ ಕೂಡ GDS ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲೇ ನೋಟಿಫಿಕೇಶನ್ ಬಿಡ್ತಿದ್ರು. ಇವಾಗ GDS ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೋಟಿಫಿಕೇಶನ್ ಬಿಟ್ಟಿಲ್ಲ, ಹೊಸ ಪೋರ್ಟಲ್ ನ ಓಪನ್ ಮಾಡಿದ್ದಾರೆ, ಹೊಸ ವೆಬ್ಸೈಟ್ ನ ಓಪನ್ ಮಾಡಿದ್ದಾರೆ. ಸೊ ಕಳೆದ ವರ್ಷಕ್ಕಿಂತ ಈ ವರ್ಷ ಬಂದ್ಬಿಟ್ಟು ಜಾಸ್ತಿ ಜನ ಅಪ್ಲೈ ಮಾಡ್ತಿದ್ದಾರೆ. ಏನಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಅಂದ್ರೆ, ಲಾಸ್ಟ್ ವರ್ಷ ಬಂದ್ಬಿಟ್ಟು ಜುಲೈನಲ್ಲಿ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಆಗಿಲ್ಲ, ಹಂಗಾಗಿ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಇರೋರೆಲ್ಲರೂ ಕೂಡ ಇವಾಗ ಅಪ್ಲೈ ಮಾಡ್ತಿದ್ದಾರೆ. ಹಿಂಗಾಗಿ ಏನಾಗ್ತಿದೆ ಅಂದ್ರೆ ವೆಬ್ಸೈಟ್ ಅನ್ನುವಂಥದ್ದು ಸ್ಟ್ರಕ್ ಆಗ್ತಿದೆ. ಮತ್ತೆ ಹೊಸ ಪೋರ್ಟಲ್ ಆಗಿರೋದ್ರಿಂದ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರು, ಇಷ್ಟು ಜನ ಬಂದ್ಬಿಟ್ಟು ಅಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ನಿಮ್ಗೆ ವೇರಿಯಸ್ ಪೋಸ್ಟ್ ಡೀಟೇಲ್ಸ್ ಇವೆಲ್ಲನೂ ಕೂಡ ಕ್ಲಿಕ್ ಮಾಡಕ್ ಹೋದ್ರೆ ಏನೂ ವರ್ಕ್ ಆಗ್ತಿಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ. ಇದಕ್ಕೆ ಮೇನ್ ಕಾರಣನೇ ಪೋರ್ಟಲ್ ಚೇಂಜ್ ಆಗಿರೋದ್ರಿಂದ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡಿದ್ರೆ ಆಗುತ್ತೆ. ಬಟ್ ಆದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದಲ್ಲ. ಏನಕ್ಕಪ್ಪ ಅಂದ್ರೆ ಹೊಸ ಪೋರ್ಟಲ್ ಆಗಿರೋದ್ರಿಂದ ಟ್ರಾಫಿಕ್ ಅಷ್ಟೊಂದು ಜನ ಬಂದಾಗ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಸ್ಟ್ರಕ್ ಆಗುತ್ತೆ, ಲ್ಯಾಗ್ಸ್ಗಳಾಗುತ್ತೆ ವೆಬ್ಸೈಟ್ ನಲ್ಲಿ. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ನಾನು ಸೊಲ್ಯೂಷನ್ ಹೇಳಿದ್ದೀನಿ ನಿಮ್ಗೆ. 10 ಗಂಟೆ ಅಥವಾ 11 ಗಂಟೆ ರಾತ್ರಿ, ಬೆಳಗಿನ ಜಾವ ಒಂದು 5 ಗಂಟೆ 4 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀರಾ ಅಂದ್ರೆ 5 ನಿಮಿಷದ ಕೆಲಸ ಅಷ್ಟೇ. ಅಪ್ಲೈ ಮಾಡಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ. ಮತ್ತೆ ರಿಸಲ್ಟ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ, ಆ ರಿಸಲ್ಟ್ ಬಂದ್ಬಿಟ್ಟು ಈ 15ನೇ ತಾರೀಕು ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಯಾವಾಗ ಬರುತ್ತೆ ಅಂತ. ನನ್ನ ಪ್ರಕಾರ ಒಂದು 20-25ನೇ ತಾರೀಕು ರಿಸಲ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ. ತುಂಬಾ ಡಿಲೇ ಮಾಡಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಕಡೆ ಪೋಸ್ಟ್ಗಳು ಬಂದ್ಬಿಟ್ಟು ಇನ್ನ ಬೇಕಾಗುತ್ತೆ, ಖಾಲಿ ಇದೆ. ಸೊ ಹಂಗಾಗಿ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತರಂ. ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.